ಸಕಲೇಶಪುರ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 241ರ ಸರ್ಕಾರಿ ಜಮೀನಿನಲ್ಲಿ ಆದಿದ್ರಾವಿಡ ತುಳು ಸಮುದಾಯದವರು ಗುಡಿಸಲು ನಿರ್ಮಿಸಿಕೊಂಡು 3 ವರ್ಷಗಳಿಂದ 22 ಕುಟುಂಬಗಳು ವಾಸವಾಗಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಜಾಗಕ್ಕೆ ಸರ್ವೆ ನಡೆಸಿ ನಿವೇಶನ ಹಕ್ಕುಪತ್ರ ನೀಡಿರುವುದಿಲ್ಲ. ಕುಡಿಯುವ ನೀರು, ವಿದ್ಯುತ್ ಕಲ್ಪಿಸಿಕೊಡುವುದಾಗಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆದಿದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಬಿ ಶಂಕರ್ ಆಗ್ರಹಿಸಿದ್ದಾರೆ. ಸಕಲೇಶಪುರ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 241ರ ಸರ್ಕಾರಿ ಜಮೀನಿನಲ್ಲಿ ಆದಿದ್ರಾವಿಡ ತುಳು ಸಮುದಾಯದವರು ಗುಡಿಸಲು ನಿರ್ಮಿಸಿಕೊಂಡು 3 ವರ್ಷಗಳಿಂದ 22 ಕುಟುಂಬಗಳು ವಾಸವಾಗಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಜಾಗಕ್ಕೆ ಸರ್ವೆ ನಡೆಸಿ ನಿವೇಶನ ಹಕ್ಕುಪತ್ರ ನೀಡಿರುವುದಿಲ್ಲ. ಕುಡಿಯುವ ನೀರು, ವಿದ್ಯುತ್ ಕಲ್ಪಿಸಿಕೊಡುವುದಾಗಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆದಿದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಬಿ ಶಂಕರ್ ಆಗ್ರಹಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಲಕ್ಷ್ಮಣ್ ಕೀರ್ತಿ, ಧರಣಿ ಹಿನ್ನೆಲೆ ಮತ್ತು ಹೆಸರು ಎಳಸೂರು ಇತರರು ಹಾಜರಿದ್ದರು. ಗ್ರಾಮ ಪಂಚಾಯತಿಯಿಂದ ಕುಡಿಯ ನೀರು ಕೂಡ ಕೊಡದಲೆ, ಕರೆಂಟ್ ಕೂಡ ಕೊಡದಲೆ ಹಲವಾರು ಬಾರಿ ನಾವು AC ಅವರು ತಹಶೀಲ್ದಾರರು ಮನವಿ ಕೊಟ್ಟರು ಕೂಡ ನಮಗೆ ಸರ್ವೆ ಕೂಡ ಮಾಡದಲ್ಲ, ಹಕ್ಕುಪತ್ರ ಕೂಡ ಕೊಡದಲೆ ತಾರತಮ್ಯ ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತಿಯ PDO ಅವರು, ಅಲ್ಲಿದ್ದ ಮಾಜಿ ಅಧ್ಯಕ್ಷರು ಮಾಯಶೆಟ್ಟಿ ಅವರು, ಅಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕುಡಿಯೋ ನೀರಿಗೆ ವ್ಯವಸ್ಥೆ ಕೊಡಿ ಅಂತ ಇನ್ನೊಬ್ಬರು ಮಾಜಿ ಅಧ್ಯಕ್ಷರು ಆನಂದ್ ಅಂತ ಹೇಳಿದ್ರು ಕೂಡ ತಾರತಮ್ಯ ಮಾಡಿ, ಒಬ್ಬರು ದಲಿತರು ಇದ್ದಾರೆ ಅಂತ ಹೇಳಿ ಇವತ್ತು ತಾರತಮ್ಯ ಮಾಡಿ ಅವರನ್ನು ಅಲ್ಲಿಂದ ಒಕ್ಕಲಿ ಎಬ್ಬಿಸ್ಬೇಕು ಅಂತ ಹೇಳಿ ನೀರು ಕೂಡ ಕೊಡದಲೆ, ಹಕ್ಕುಪತ್ರ ಕೊಡದಲೆ ಇದುವರೆಗೂ ನಮಗೆ ದಲಿತರು ಅಂತ ಒಂದು ಭಾವನೆಗೋಸ್ಕರ ಅಲ್ಲಿ ನಮಗೆ ಇದುವರೆಗೂ 2 ವರ್ಷ ಆದರೂ ನೀರು ಕೂಡ ಕೊಡದಲೆ, ಕರೆಂಟು ಕೂಡ ಕೊಡದಲೆ ನಮ್ಮ ಇದುವರೆಗೂ ನಮ್ಮ ಬೇಡಿಕೆ ಇರೋದಿಲ್ಲ. ಹಂಗಾಗಿ ನಾವು ನಮ್ಮ ಹೋರಾಟ ಏನಂದರೆ ನಮ್ಮ ಈ ಲೀಡರ್ಸಲ್ಲಿ ಕರೆಂಟು, ನೀರು, ಹಕ್ಕುಪತ್ರ ಕೊಡೋವರೆಗೂ ಈ ಬೇಡಿಕೆ ನಾವು ಧರಣಿ ಕೂತಿರ್ತೀವಿ ಸತತ ಕಾಲದಲ್ಲಿ. ಆಮೇಲೆ ನಾವು ಈ ಒಂದು ಬೇಡಿಕೆ ಇರೋದಲ್ಲೇ ಏನಾರ ಮುಂದುವರೆದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿಗೆ ನಮ್ಮ ಉಸ್ತುವಾರಿ ಸಚಿವರು ಬರಬೇಕು, DC ಅವರು ಬರಬೇಕು ಅಂತ ಆಗ್ರಹ.